ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯ ಇನ್ನಷ್ಟು ಉದ್ವಿಗ್ನಗೊಳ್ಳುತ್ತಾ ಈಗಾಗಲೇ ಹಮಾಸ್ ಇಸ್ರೇಲ್, ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಮಧ್ಯಪ್ರಾಚ್ಯದಲ್ಲಿ ಸಿರಿಯಾ ಕೂಡ ತಲೆನೋವಾಗುತ್ತಾ ಅನ್ನೋ ಅನುಮಾನಗಳು ಉಂಟಾಗ್ತಾ ಇವೆ. ಮೊನ್ನೆ ಭಾನುವಾರ ಸಿರಿಯಾದ ಚರ್ಚೊಂದರಲ್ಲಿ ಆತ್ಮಾಹುತಿ ದಾಳಿ ನಡೆದಿದೆ. ಅದರಲ್ಲಿ 20 ಮಂದಿ ಬಲಿಯಾಗಿದ್ದಾರೆ, 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ಘಟನೆ ಸಿರಿಯಾದಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಿದರೆ, ಪಕ್ಕದ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಯಾವುದೇ ಕಾರಣಕ್ಕೂ ಸಿರಿಯಾದಲ್ಲಿ ಮತ್ತೆ ಭಯೋತ್ಪಾದನೆ ತಲೆ ಎತ್ತೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿರಿಯಾದಲ್ಲಿ ಮತ್ತೊಂದು ಸುತ್ತಿನ ನಾಗರಿಕ ಸಂಘರ್ಷ ಆರಂಭ ಆಗುತ್ತೆ ಅನ್ನೋ ಅನುಮಾನಗಳು ಹುಟ್ಟುತ್ತಾ ಇವೆ. ಹಾಗಾದರೆ ಸಿರಿಯಾದಲ್ಲಿ ಈಗ ಆಗ್ತಾ ಇರೋದು ಏನು? ಇಷ್ಟಕ್ಕೂ ಸಿರಿಯಾದ ಪರಿಸ್ಥಿತಿ ಈ ಹೊಸ ಸರ್ಕಾರದ ಆಳ್ವಿಕೆಯಲ್ಲಿ ಹೇಗಿದೆ? ಟರ್ಕಿ ಅಲ್ಲಿ ಯಾಕೆ ವಿಶೇಷ ಆಸಕ್ತಿಯನ್ನು ತೋರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜೂನ್ 22 ಭಾನುವಾರ. ಸಾಮಾನ್ಯವಾಗಿ ಕ್ರೈಸ್ತರು ಭಾನುವಾರ ಚರ್ಚ್ಗೆ ಹೋಗ್ತಾರೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಕ್ಯಾಥೋಲಿಕರು, ಪ್ರೊಟೆಸ್ಟೆಂಟರು, ಈಸ್ಟರ್ನ್ ಆರ್ಥೋಡಕ್ಸ್, ಸಿರಿಯನ್ಸ್, ಹೀಗೆ ನಾನಾ ವಿಧದ ಕ್ರೈಸ್ತರು ಈ ಜಗತ್ತಲ್ಲಿದ್ದಾರೆ. ಎಲ್ಲರೂ ಕೂಡ ಭಾನುವಾರವನ್ನು ಶ್ರೇಷ್ಠ ಅಂತ ಭಾವಿಸ್ತಾರೆ. ಹೀಗಾಗಿನೇ ಜಗತ್ತಲ್ಲಿ ಬ್ರಿಟಿಷರು ಮತ್ತು ಐರೋಪ್ಯರು ಆಳಿದ ದೇಶಗಳೇನಿವೆ ಅಲ್ಲಿ ಭಾನುವಾರ ರಜೆ ಕೊಡೋ ಪದ್ಧತಿ ಇವತ್ತಿಗೂ ಇದೆ. ಅವತ್ತು ಚರ್ಚ್ಗಳು ಫುಲ್ ಆಗತ್ವೆ. ಸಿರಿಯಾದಲ್ಲಿ ಕೂಡ ಚರ್ಚ್ಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಜನ ಬಂದಿದ್ರು. ಹೀಗಾಗಿನೇ ಭಾನುವಾರದ ದಿನ ಆ ಚರ್ಚಲ್ಲಿ ಕ್ರೈಸ್ತರನ್ನ ಗುರಿಯಾಗಿಸಿಕೊಂಡು ಒಂದು ಭಯಾನಕ ದಾಳಿಯನ್ನ ಉಗ್ರರು ಮಾಡಿಬಿಟ್ರು. ಸಿರಿಯಾದ ರಾಜಧಾನಿ ಡಮಾಸ್ಕಸ್ ನಗರದ ಡ್ವೆಲ್ಲಾ ಏರಿಯಾದಲ್ಲಿನ ಸೇಂಟ್ ಎಲಿಯಾಸ್ ಚರ್ಚಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಡಾಯಶ್ ಅಂದ್ರೆ ಐಸಿಸ್ ಗುಂಪಿಗೆ ಸೇರಿದ ಭಯೋತ್ಪಾದಕನೊಬ್ಬ ಏಕಾಏಕಿ ಚರ್ಚ್ಗೆ ನುಗ್ಗಿದ್ದಾನೆ. ಹೀಗೆ ಒಳಗೆ ಬರ್ತಾ ಇದ್ದಂತೆ ಅವನು ಫೈರಿಂಗ್ ಅನ್ನ ಶುರು ಮಾಡ್ದ. ಆ ಬಳಿಕ ತನ್ನನ್ನು ತಾನವನು ಸ್ಫೋಟಿಸಿಕೊಳ್ಳೋದ್ರ ಮೂಲಕ ಹೂರ್ ಯಾತ್ರೆಗೆ ಟಿಕೆಟ್ ಅನ್ನು ತಗೊಂಡ. ಆದರೆ ಅಲ್ಲಿ ಅವನೊಬ್ಬನೇ ಹೋಗಲಿಲ್ಲ. ಚರ್ಚಲ್ಲಿ ಪ್ರಾರ್ಥನೆಗೆ ಅಂತ ಬಂದಿದ್ದವರ ಪೈಕಿ 20ಕ್ಕೂ ಹೆಚ್ಚು ಜನ ಆ ಸ್ಫೋಟದಲ್ಲಿ ಸಾವಿಗೀಡಾದರು. 52 ಮಂದಿಯಲ್ಲಿ ಗಾಯಗೊಂಡಿದ್ದಾರೆ. ಆ ನಂತರ ಅಲ್ಲಿಗೆ ಯಥಾ ಪ್ರಕಾರ ಪೊಲೀಸರು ಬಂದರು. ದಾಳಿಯಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗಳಿಗೆ ಸೇರಿಸಿದ್ರು. ಅಲ್ಲಿ ವಿಚಿತ್ರ ಅನ್ನಿಸ್ತಾ ಇರೋದು, ಅಲ್ಲಿ ಇಸ್ಲಾಮಿಕ್ ಸರ್ಕಾರ ಇರೋ ಸಂದರ್ಭದಲ್ಲೇ ಈ ದಾಳಿ ನಡೆಯೋದಕ್ಕೆ ಕಾರಣ ಆಗ್ತಾ ಇರೋದು ಏನು ಅನ್ನೋ ವಿಷಯ. ಗೆಳೆಯರೆ, ಸಿರಿಯಾ ಸಾಕಷ್ಟು ದಶಕಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದೆ. ಅದು ಒಟ್ಟು 1,85,180 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವ ದೇಶ. ಸುಮಾರು 2.5 ಕೋಟಿ ಜನ ಅಲ್ಲಿ ವಾಸ ಮಾಡ್ತಾರೆ. ಆ ಪೈಕಿ 87% ಮಂದಿ ಮುಸ್ಲಿಮರೇ ಇದ್ದಾರೆ. ಆ ಮುಸ್ಲಿಮರಲ್ಲಿ 74% ಸುನ್ನಿಗಳಿದ್ದಾರೆ. ಅದರಲ್ಲಿ 59ರಿಂದ 60% ಜನ ಸುನ್ನಿ ಅರಬರಿದ್ರೆ 8.5% ಕುರ್ದಗಳಿದ್ದಾರೆ. ಹಾಗೆಯೇ ಸುಮಾರು 3% ಟರ್ಕಿಕ್ ಜನಾಂಗ ಅಲ್ಲಿದೆ. 10%ನಷ್ಟು ಅಲ್ವೈಟ್ಗಳಿದ್ದಾರೆ. ಇನ್ನು 10% ಕ್ರೈಸ್ತರು ಅಲ್ಲಿದ್ದಾರೆ. ಇಷ್ಟಾದರೂ ಕೂಡ ಸಿರಿಯಾದಲ್ಲಿ ಇಷ್ಟು ದಿನ ಅಂದರೆ 2024ರವರೆಗೆ ಇದ್ದದ್ದು ಅಲ್ವೈಟ್ಗಳ ಸರ್ಕಾರ. ಈ ಹಿಂದೆ 1971ರಿಂದ 2000ರವರೆಗೆ ಅಲ್ಲಿ ಹಫೀಜ್ ಅಲ್ ಅಸದ್ನ ಆಳ್ವಿಕೆ ಇತ್ತು. ಆ ಬಳಿಕ ಆತನ ಮಗ ಬಶರ್ ಅಲ್ ಅಸದ್ ಸಿರಿಯಾನ ಆಳುವುದಕ್ಕೆ ಶುರು ಮಾಡಿದರು. ಡಿಸೆಂಬರ್ 2024ರವರೆಗೆ ಬಶರ್ ಅಲ್ ಅಸದ್ ಸಿರಿಯಾದ ಅಧ್ಯಕ್ಷರಾಗಿದ್ದರು. ಆ ಬಳಿಕ ಅಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳ ಸಂಘಟನೆ ಅನ್ನಿಸ್ಕೊಂಡಿದ್ದ ಹಾಗೂ ಆ ನಂತರ ರಾಜಕೀಯ ಹೋರಾಟಕ್ಕೆ ಧುಮುಕಿದ್ದ ಹಯಾತ್ ತಹರೀರ್ ಅಲ್ ಶಾಮ್ HTS ಡಮಾಸ್ಕಸ್ ಮೇಲೆ ಆಕ್ರಮಣವನ್ನು ಮಾಡಿತು ಮತ್ತು ಡಮಾಸ್ಕಸ್ ಅನ್ನು ವಶಪಡಿಸಿಕೊಳ್ತು. ಈಗ ಆ HTSನ ನಾಯಕ ಅಹ್ಮದ್ ಅಲ್ ಶರಾ ಸಿರಿಯಾದ ಅಧ್ಯಕ್ಷ ಆಗಿದ್ದಾನೆ. ಈ ಅಲ್ ಶರಾ ಅಮೆರಿಕಾದ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿ ನಿನ್ನೆ ಮೊನ್ನೆವರೆಗೆ ಇದ್ದ. ಅವನ ತಲೆಯ ಮೇಲೆ ಅಮೆರಿಕ ಮಿಲಿಯಾಂತರ ಡಾಲರ್ಗಳ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಆದರೆ ಅಲ್ಲಿ ಅಲ್ ಅಸದ್ನ ಸರ್ಕಾರವನ್ನು ಪದಚ್ಯುತಗೊಳಿಸಬೇಕು, ಸಿರಿಯಾ ಮತ್ತು ಇರಾನ್ ನಡುವಿನ ಸಂಬಂಧಗಳನ್ನು ಕತ್ತರಿಸಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ಈ ಮೋಸ್ಟ್ ವಾಂಟೆಡ್ ಉಗ್ರ ಅನ್ನಿಸ್ಕೊಳ್ತಾ ಇದ್ದ ಅಹ್ಮದ್ ಅಲ್ ಶರಾ ಜೊತೆ ಒಂದು ದೋಸ್ತಿಯನ್ನ ಮಾಡಿಕೊಳ್ತು. ಅಮೆರಿಕ ಹಾಗೂ ಇಸ್ರೇಲ್ಗಳ ಸಹಾಯವನ್ನು ಪಡ್ಕೊಂಡೆ ಈಗ ಅಹ್ಮದ್ ಅಲ್ ಶರಾ ಸಿರಿಯಾದ ಅಧ್ಯಕ್ಷ ಕೂಡ ಆಗಿದ್ದಾನೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮೋಸ್ಟ್ ವಾಂಟೆಡ್ ಉಗ್ರನ ಪಕ್ಕದಲ್ಲಿ ನಿಂತು ಕೈ ಕುಲುಕ್ತಾ ಇರೋ ಫೋಟೋಗಳು ಈಗ ವಿಪರೀತ ಪ್ರಮಾಣದಲ್ಲಿ ವೈರಲ್ ಕೂಡ ಆಗಿವೆ.
ಇನ್ನು ಈ ಸಿರಿಯಾ ಸಾಕಷ್ಟು ನಾಗರಿಕ ದಂಗೆಗಳನ್ನು ಕಾಣ್ತಾ ಬಂದಿದೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಹಳೆಯ ವಾಸಯೋಗ್ಯ ನಗರ ಅಂತ ಕರೆಸ್ಕೊಳ್ತಾ ಇದ್ದ ಡಮಾಸ್ಕಸ್ ಈಗ ಭಯೋತ್ಪಾದನೆಯ ಬ್ರೀಡಿಂಗ್ ಸೆಂಟರ್ ಥರ ತಯಾರಾಗಿದೆ. ನಿಮಗೆ ನೆನಪಿರಬೇಕು, 2014 ಹೊತ್ತಿಗೆ ಐಸಿಸ್ ಉಗ್ರರು ತಮ್ಮ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಲೆವೆಂಟ್ ಅಂತ ಒಂದು ಘೋಷಣೆಯನ್ನು ಮಾಡಿ ಸಿರಿಯಾದಲ್ಲಿ ಭಾರಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದರು. 2013ರಲ್ಲಿ ಶುರುವಾದ ಈ ಭಯೋತ್ಪಾದಕರ ಸಮಸ್ಯೆ ಸಿರಿಯಾ ಮತ್ತು ಇರಾಕ್ಗಳನ್ನು ಸಾಕಷ್ಟು ಕಾಡೋದಕ್ಕೆ ಶುರು ಮಾಡ್ತು. ಅಲ್ಲಿನ ಸಾಕಷ್ಟು ಪ್ರದೇಶಗಳನ್ನು ಈ ಐಸಿಸ್ ತನ್ನ ವಶಕ್ಕೆ ತಗೊಳ್ತು. ಅಲ್ಲಿದ್ದ ಐತಿಹಾಸಿಕ ಗುರುತುಗಳನ್ನು ನಾಶ ಮಾಡಲಾಯಿತು. ಅಷ್ಟೇ ಅಲ್ಲದೆ ಇಡೀ ಜಗತ್ತನ್ನ ಇಸ್ಲಾಮಿಕ್ ಖಲೀಫತ್ನ ನೆರಳಿಗೆ ತರೋದಾಗಿ ಹೇಳ್ತಾ ಐಸಿಸ್ ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ತನ್ನ ವಿಸ್ತರಣೆಯನ್ನ ಶುರು ಮಾಡ್ತಾ ಹೋಯಿತು. ಇಲ್ಲಿ ಐಸಿಸ್ನ ಶಕ್ತಿ ಹೆಚ್ಚಾಗ್ತಾ ಇರೋದು ಯಾವಾಗ ಗಮನಕ್ಕೆ ಬಂತೋ, ಜಾಗತಿಕ ಶಕ್ತಿಗಳು ಅದರ ವಿರುದ್ಧ ಒಂದಾದವು. ಅರಬ್ ದೇಶಗಳು ಕೂಡ ಐಸಿಸ್ ವಿರುದ್ಧದ ಹೋರಾಟಕ್ಕೆ ಬೆಂಬಲವಾಗಿ ನಿಂತವು. ಫ್ರಾನ್ಸ್, ಬ್ರಿಟನ್, ಅಮೆರಿಕ, ರಷ್ಯಾಗಳು ಈ ಉಗ್ರ ಸಂಘಟನೆಯ ವಿರುದ್ಧ ಕದನಕ್ಕೆ ಇಳಿದವು. ಇರಾನ್ ಸರ್ಕಾರ ಕೂಡ ಬಶರ್ ಅಲ್ ಅಸದ್ನ ಕಾರಣದಿಂದ ಐಸಿಸ್ ವಿರುದ್ಧ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡ್ತು. ಅಷ್ಟೇ ಅಲ್ಲದೆ ಬಶರ್ ಸರ್ಕಾರದ ಸೇನೆಗೆ ಹೆಚ್ಚಿನ ನೆರವನ್ನು ಕೂಡ ಇರಾನ್ ಕೊಡ್ತಾ ಹೋಯಿತು. ಇಷ್ಟಾದರೂ ಅಲ್ಲಿ ಐಸಿಸ್ನ ಪ್ರಭಾವ ಏನು ಕಡಿಮೆ ಆಗಲಿಲ್ಲ. ಅದಕ್ಕೆ ಕಾರಣ ಆಗಿದ್ದು ಜಗತ್ತಿನ ನಾನಾ ದೇಶಗಳಿಂದ ಸಾಕಷ್ಟು ಮುಸ್ಲಿಂ ಯುವಕ ಯುವತಿಯರು ಐಸಿಸ್ ಅನ್ನ ಸೇರಬೇಕು ಅನ್ನೋ ನಿಟ್ಟಲ್ಲಿ ಸಿರಿಯಾಗೆ, ಇರಾಕ್ಗೆ ಬರೋದಕ್ಕೆ ಶುರು ಮಾಡಿದರು. ರಷ್ಯಾ, ಬ್ರಿಟನ್, ಫ್ರಾನ್ಸ್ ಅಷ್ಟೇ ಅಲ್ಲದೆ ಅಮೆರಿಕಾದಿಂದ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಐಸಿಸ್ ಸದಸ್ಯರಾಗೋದಕ್ಕೆ ಮುಸ್ಲಿಂ ಯುವಕರು ಹೊರಟು ಬಂದರು. ಈ ಸಂದರ್ಭದಲ್ಲೇ ಅಮೆರಿಕ ಹಾಗೂ ರಷ್ಯಾಗಳು ನಿರ್ಣಾಯಕ ದಾಳಿಗಳನ್ನು ಮಾಡಿದ್ವು. ರಷ್ಯಾದ ವ್ಯಾಗನರ್ ಗ್ರೂಪ್ ಕಣಕ್ಕಿಳಿತು. ಅವರ ಅಬ್ಬರ ಹೇಗಿತ್ತು ಅಂದ್ರೆ ವ್ಯಾಗನರ್ ಪಡೆಗಳನ್ನು ಕಂಡು ಭಯೋತ್ಪಾದಕರು ಕೂಡ ಬೆಚ್ಚಿ ಬೀಳೋ ಹಾಗಾಯಿತು. ಇದೆಲ್ಲದರ ಪರಿಣಾಮ ಸಿರಿಯಾ ಅನ್ನೋದು ಸಂಘರ್ಷದ ಗೂಡಾಯಿತು. 2019 ಹೊತ್ತಿಗೆ ಅಲ್ಲಿ ಐಸಿಸ್ನ ಪ್ರಭಾವ ಏನೋ ಕಡಿಮೆ ಆಯಿತು, ಆದರೆ ಕುರ್ದಿಶ್ಗಳ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. ಗೆಳೆಯರೆ, ಈ ಕುರ್ದುಗಳು ಯಾರು ಅನ್ನೋ ಬಗ್ಗೆ ನಿಮಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಈ ಕುರ್ದ್ ಅನ್ನೋ ಜನಾಂಗ ಸಾಕಷ್ಟು ವರ್ಷಗಳಿಂದ ಈ ಭೂಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ ಜನಾಂಗ. ಅವರಲ್ಲಿ ತಮ್ಮದೇ ಆದ ಒಂದು ದೇಶವನ್ನ ಕಟ್ಕೋಬೇಕು ಅಂತ ದಶಕಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಕುರ್ದುಗಳಿಗೊಂದು ದೇಶವನ್ನ ಕಟ್ಕೊಡೋ ಭರವಸೆಯನ್ನ ಮೊದಲ ವಿಶ್ವ ಯುದ್ಧದ ಸಮಯದಲ್ಲೇ ಪಶ್ಚಿಮದ ದೇಶಗಳು ಕೊಟ್ಟಿದ್ವು ಮತ್ತು ಈ ಕುರ್ದ್ ಜನಾಂಗವನ್ನ ಬಳಸ್ಕೊಂಡೇ ಅವತ್ತು ಆಟೋಮನ್ನರ ವಿರುದ್ಧ ಪಶ್ಚಿಮದ ದೇಶಗಳು ಯುದ್ಧವನ್ನ ಗೆಲ್ಲೋ ಪ್ರಯತ್ನವನ್ನು ಕೂಡ ಮಾಡಿದ್ವು. ಆದರೆ ಅವರಿಗಾಗಿ ಒಂದು ಪ್ರತ್ಯೇಕ ದೇಶವನ್ನ ಕಟ್ಟಿಕೊಡುವ ಭರವಸೆ ಮಾತ್ರ ಇವತ್ತಿಗೂ ಭರವಸೆಯಾಗಿ ಉಳ್ಕೊಂಡಿದೆ. ಇನ್ನು ಈ ಕುರ್ದ್ ಜನಾಂಗ ತಮ್ಮ ಹಕ್ಕುಗಳಿಗಾಗಿ, ತಮ್ಮದೇ ಆದ ಒಂದು ನೆಲೆಯನ್ನ ಕಂಡುಕೊಳ್ಳೋದಕ್ಕಾಗಿ, ತಮ್ಮ ದೇಶವನ್ನ ರಚನೆ ಮಾಡಿಕೊಳ್ಳೋದಕ್ಕಾಗಿ ಇವತ್ತಿಗೂ ಅಲ್ಲಿ ಹೋರಾಟವನ್ನು ಮಾತ್ರ ಮಾಡ್ತಲೇ ಬರ್ತಾ ಇದ್ದಾರೆ. ಇಂಥ ಕುರ್ದ್ಗಳನ್ನ ಅಮೆರಿಕ ಐಸಿಸ್ ವಿರುದ್ಧದ ತನ್ನ ಹೋರಾಟದಲ್ಲಿ ಬಳಸ್ಕೊಳ್ಳೋದಕ್ಕೆ ಮುಂದಾಯಿತು. ಅಲ್ಲಿ ಏನಾಯ್ತು ಅಂದ್ರೆ ಐಸಿಸ್ ಪಡೆಗಳ ವಿರುದ್ಧ ಹೋರಾಟಕ್ಕಿಳಿದ ಅಮೆರಿಕದ ಸೇನೆಗೆ ಆ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ದಮನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಯ್ತು. ಅವರ ವಿರುದ್ಧ ಕಾದಾಡೋದಕ್ಕೆ ಅಲ್ಲಿನದ್ದೇ ಒಂದು ಪಡೆಯ ಅಗತ್ಯ ಇದೆ ಅನ್ನೋದು ಗೊತ್ತಾದ ಮೇಲೆ ಈ ಕುರ್ದ್ ಪಡೆಯನ್ನ ಐಸಿಸ್ನ ವಿರುದ್ಧದ ಹೋರಾಟಕ್ಕೆ ಅಮೆರಿಕ ಬಳಸ್ಕೊಳ್ತು. ಅಮೆರಿಕದ ಜೊತೆ ಸೇರಿ ಐಸಿಸ್ ವಿರುದ್ಧ ಕಾದಾಡಿದ ಕುರ್ದ್ ಪಡೆಗಳು ಅವತ್ತು ಐಸಿಸ್ ಕೈಯಲ್ಲಿದ್ದ ಪ್ರದೇಶಗಳನ್ನು ಇವತ್ತು ತಮ್ಮ ಕೈಗೆ ತಗೊಂಡಿವೆ. ಅಲ್ಲಿ ಕುರ್ದ್ಗಳ ನೇತೃತ್ವದ ಪೀಪಲ್ಸ್ ಡಿಫೆನ್ಸ್ ಯೂನಿಟ್ ತನ್ನದೇ ಆದ ಸರ್ಕಾರವನ್ನು ರಚನೆ ಮಾಡಿಕೊಂಡಿದೆ. ಈಗ ಆ ಪ್ರದೇಶ ಸಿರಿಯಾದಲ್ಲೇ ಇದ್ರೂ ಕೂಡ ಅಲ್ಲಿನ ಆಡಳಿತ ಮಾತ್ರ ಕುರ್ದ್ ಜನಾಂಗದ ಕೈಯಲ್ಲಿದೆ. ಹಾಗೇನೆ ಸಿರಿಯಾದ ಮತ್ತೊಂದಷ್ಟು ಭೂಭಾಗ ಅಮೆರಿಕದ ಸೇನೆಯ ವಶದಲ್ಲಿದ್ರೆ ಇನ್ನಷ್ಟು ಭೂಭಾಗ ಡ್ರೋಸ್ ಜನಾಂಗದ ಆಳ್ವಿಕೆಗೆ ಒಳಪಟ್ಟಿದೆ. ಇನ್ನುಳಿದಂತೆ ಮೆಡಿಟರೇನಿಯನ್ ಸಮುದ್ರದ ದಡದಲ್ಲಿನ ಭೂಪ್ರದೇಶದಲ್ಲಿ ಈ ಹಿಂದೆ ಸಿರಿಯಾದ ಅಧ್ಯಕ್ಷರಾಗಿದ್ದ ಬಶರ್ ಅಲ್ ಅಸದ್ ಅವರ ಬೆಂಬಲಿಗರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಡಮಾಸ್ಕಸ್ ಹಾಗೂ ಮತ್ತಷ್ಟು ಭೂಪ್ರದೇಶ ಈಗ ಸಿರಿಯಾನ ಆಳ್ತಾ ಇರುವ HTS ನ ಕೈಯಲ್ಲಿದೆ. ಸೊ ಇಲ್ಲಿ ಸಿರಿಯಾ ಅನ್ನೋದು ಇವತ್ತಿಗೂ ಕೂಡ ಪೂರ್ತಿಯಾಗಿ ಒಂದು ಆಡಳಿತದ ಅಡಿಯಲ್ಲಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇಂಥ ಸಿರಿಯಾದಲ್ಲಿ 1.2 ಮಿಲಿಯನ್ ನಷ್ಟು ಕ್ರೈಸ್ತರಿದ್ದಾರೆ. ಅದರಲ್ಲಿ ಗ್ರೀಕ್ ಆರ್ಥೋಡಕ್ಸರ ಸಂಖ್ಯೆ 45.7% ನಷ್ಟಿದೆ. ಸಿರಿಯನ್ ಆರ್ಥೋಡಕ್ಸ್ 22.4ರಷ್ಟಿದ್ದಾರೆ. ಹಾಗೆ ಆರ್ಮೇನಿಯನ್ ಆರ್ಥೋಡಕ್ಸ್ 10.9ರಷ್ಟಿದ್ದು, ಕ್ಯಾಥೋಲಿಕರು ಹಾಗೂ ಅಸಿರಿಯನ್ ಚರ್ಚ್ ಆಫ್ ಈಸ್ಟ್ ನ ಜನ ಕೂಡ ಅಲ್ಲಿ 16% ಇದ್ದಾರೆ. ಇನ್ನು ಅಲ್ಲಿನ ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸಿರಿಯಾದಲ್ಲಿ ಈಗ ಉಳ್ಕೊಂಡಿರುವುದು ಕೇವಲ 5 ಲಕ್ಷದಷ್ಟು ಕ್ರೈಸ್ತರು ಮಾತ್ರ. ಅಲ್ಲಿ ಸಿವಿಲ್ ವಾರ್ಗಳು ಶುರು ಆಗೋದಕ್ಕೆ ಮೊದಲು 2.5 ಮಿಲಿಯನ್ ಅಷ್ಟಿದ್ದ ಕ್ರಿಶ್ಚಿಯನ್ರ ಸಂಖ್ಯೆ ಈಗ ಸಿಕ್ಕಾಪಟ್ಟೆ ಕುಸಿದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ನಡುವೆ ಈಗ ಚರ್ಚ್ ಒಂದರ ಮೇಲೆ ದಾಳಿ ನಡೆದಿದ್ದು 20ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಮತ್ತು ಈ ಘಟನೆಯನ್ನ ಪಶ್ಚಿಮದ ಜಗತ್ತು ತೀವ್ರವಾಗಿ ಖಂಡಿಸ್ತಾ ಇದೆ.
ಗೆಳೆಯರೆ, ಸದ್ಯಕ್ಕೆ ಅಲ್ಲಿ ಅಧಿಕಾರವನ್ನು ಹಿಡಿದಿರುವುದು ಸುನ್ನಿ ಮುಸ್ಲಿಮರು. ಈ ಹಿಂದೆ ಅಲ್ಲಿ ಅಧಿಕಾರದಲ್ಲಿದ್ದು ಅಲ್ವೈಟ್ ಜನಾಂಗಕ್ಕೆ ಸೇರಿದ ಬಶರ್ ಅಲ್ ಅಸದ್. ಈ ಅಲ್ವೈಟ್ ಅನ್ನೋದು ಶಿಯಾದಿಂದ ಸ್ವಲ್ಪ ಅಂತರವನ್ನ ಕಾಪಾಡಿಕೊಂಡ್ರು ಕೂಡ ಆಚರಣೆಗಳಲ್ಲಿ ಶಿಯಾ ಮುಸ್ಲಿಮರನ್ನೇ ಇವರು ಹೋಲ್ತಾರೆ. ಹೀಗಾಗಿನೇ ಅಲ್ವೈಟ್ ಆಡಳಿತಗಾರರಿಗೆ ಮತ್ತು ಅವರ ಸರ್ಕಾರಕ್ಕೆ ಪಕ್ಕದ ಶಿಯಾ ದೇಶ ಇರಾನ್ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿತ್ತು. ಇನ್ನು ಅಸದ್ ಅಲ್ಲಿ ಅಧಿಕಾರದಲ್ಲಿದ್ದ ದಿನಗಳಲ್ಲೂ ಐಸಿಸ್ ನಿಧಾನವಾಗಿ ತಲೆ ಎತ್ತಾಯಿತು. ಅದನ್ನ ದಮನ ಮಾಡೋದಕ್ಕಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳು ನಡೆದವು. ಒಂದು ಹಂತಕ್ಕೆ ಐಸಿಸ್ನ ತಲೆ ಮೇಲೆ ಹೊಳೆಯೋ ಕೆಲಸ ಏನೋ ನಡೀತು. ಆದ್ರೆ ಈಗ ಸಿರಿಯಾದಲ್ಲಿ ಮತ್ತೆ ಆಂತರಿಕ ಸಂಘರ್ಷ, ಅಸ್ಥಿರ ಆಡಳಿತ ಇದೆಲ್ಲ ಉಂಟಾಗಿರೋದ್ರಿಂದ ಐಸಿಸ್ ಮತ್ತೆ ತಲೆ ಎತ್ತೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಐಸಿಸ್ ಇಡೀ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ ಕೇಳಿದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಬಲೂಚರ ವಿರುದ್ಧ ಹೋರಾಟವನ್ನು ಆರಂಭಿಸುವುದಾಗಿ ಐಸಿಸ್ ಖೊರಾಸಾನ್ ಹೇಳಿತ್ತು. ಆಫ್ಘಾನಿಸ್ತಾನದಲ್ಲಿ ಕೂಡ ಐಸಿಸ್ ತಾಲಿಬಾನ್ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಅದರ ಜೊತೆ ಈಗ ಇರಾನ್ ಮತ್ತು ಇರಾಕ್ ಅಲ್ಲಿ ಕೂಡ ಐಸಿಸ್ ನ ಕಾಟ ಶುರು ಆಗ್ತಾ ಇದೆ. ಹಾಗೆ ಸಿರಿಯಾ ಕೂಡ ಐಸಿಸ್ ಉಗ್ರರ ದಾಳಿಗಳಿಗೆ ಮತ್ತೆ ತುತ್ತಾಗ್ತಾ ಇದೆ. ಹೀಗಾಗಿ ಐಸಿಸ್ ವಿರುದ್ಧ ಈಗ ಸಿರಿಯಾದಲ್ಲಿ ಮತ್ತೊಂದು ಸುತ್ತಿನ ದಾಳಿಗಳ ಅಗತ್ಯ ಕಂಡು ಬರ್ತಾ ಇದೆ. ಈ ಹಂತದಲ್ಲೇ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವುದಷ್ಟೇ ಅಲ್ಲ, ಸಿರಿಯಾದಲ್ಲಿನ ಸರ್ಕಾರವನ್ನ ಅಲುಗಾಡಿಸುವ, ಅಲ್ಲಿ ಉಗ್ರವಾದವನ್ನ ಬಿತ್ತುವ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಅಹ್ಮದ್ ಅಲ್ ಶರಾಗೆ ಬೆಂಬಲವಾಗಿ ನಿಲ್ಲುವ ಮಾತುಗಳನ್ನ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಹೇಳ್ತಾ ಇದ್ದಾರೆ. ಇಲ್ಲಿ ಐಸಿಸ್ ಸಿರಿಯಾದಲ್ಲಿ ಪ್ರಾಬಲ್ಯವನ್ನ ಪಡ್ಕೊಳ್ತಾ ಇದೆ ಅನ್ನೋದು ಎಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋ ವಿಷಯನೋ, ಟರ್ಕಿ ಸಿರಿಯಾದ ಆಡಳಿತಕ್ಕೆ ಬೆಂಬಲವನ್ನ ಘೋಷಿಸಿ ಅಲ್ಲಿನ ಉಗ್ರರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಕೂಡ ಅಷ್ಟೇ ಆತಂಕಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಯಾಕೆಂದ್ರೆ ಈ ಹಿಂದೆ ಸಿರಿಯಾದಲ್ಲಿ ಆಂತರಿಕ ಸಂಘರ್ಷಗಳು ಶುರುವಾದ ದಿನಗಳಲ್ಲಿ ಸಿರಿಯಾದ ಅಕ್ಕಪಕ್ಕದ ದೇಶಗಳು ಅಲ್ಲಿ ಹಸ್ತಕ್ಷೇಪ ಮಾಡಿದ ಕಾರಣಕ್ಕೆ ಸಿರಿಯಾ ಅನ್ನೋದು ನಾಗರಿಕ ದಂಗೆಗಳ ಗೂಡಾಗಿ ಪರಿವರ್ತನೆ ಆಯಿತು. ಅಲ್ಲಿ ಅಶಾಂತಿ ಹೆಚ್ಚಾಯಿತು, ಅರಾಜಕತೆಗದು ದಾರಿಯನ್ನು ಮಾಡಿಕೊಡ್ತು. ಈಗ ಕೂಡ ಸಿರಿಯಾದಲ್ಲಿನ ಉಗ್ರವಾದವನ್ನ ನಾವು ದಮನ ಮಾಡ್ತೀವಿ ಅಂತ ಹೇಳ್ತಾ ಅಲ್ಲಿ ಟರ್ಕಿ ಒಳಗೆ ಬಂದ್ರೆ, ಟರ್ಕಿಯ ಸೈನ್ಯ ಐಸಿಸ್ ನ ಜೊತೆ ಹೋರಾಡುವುದರ ಜೊತೆಗೆ ಕುರ್ದಿಶ್ ಪಡೆಗಳ ವಿರುದ್ಧ ಕೂಡ ಅಲ್ಲಿ ಕದನಕ್ಕೆ ನಿಲ್ಲುತ್ತೆ. ಯಾಕೆಂದ್ರೆ ಕುರ್ದ್ ಪಡೆಗಳಿಂದ ಟರ್ಕಿ ನಿರಂತರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಟರ್ಕಿಯಲ್ಲಿ ಕೂಡ ಒಂದಿಷ್ಟು ಕುರ್ದಿಶ್ ಭೂಭಾಗ ಇದೆ. ಅದನ್ನ ಸ್ವತಂತ್ರಗೊಳಿಸಿಕೊಳ್ಳೋದಕ್ಕೆ ಈ ಕುರ್ದ್ ಜನಾಂಗ ಹೋರಾಟವನ್ನ ಮಾಡ್ತಾ ಇದೆ. ಅವರನ್ನ ಟರ್ಕಿಯ ಎರ್ಡೋಗನ್ ಸಹಿಸೋದಿಲ್ಲ. ಹೀಗಾಗಿ ಸಿರಿಯಾದಲ್ಲಿ ಟರ್ಕಿಯ ಸೈನ್ಯ ಬಂದ್ರೆ ಅದು ಕುರ್ದ್ ಮತ್ತು ಟರ್ಕಿಯ ನಡುವಿನ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಈ ಎಲ್ಲ ಅಂಶಗಳನ್ನ ಗಮನಿಸ್ತಾ ಇದ್ರೆ ಮಧ್ಯಪ್ರಾಚ್ಯದಲ್ಲಿ ಸಿರಿಯಾ ಅನ್ನೋದು ಮತ್ತೊಂದು ಸುತ್ತಿನ ಯುದ್ಧಕ್ಕೆ, ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆಯನ್ನ ಒದಗಿಸಿಕೊಡುವ ಸಾಧ್ಯತೆಗಳು ಕಾಣ್ತಾ ಇವೆ. ಅದು ಕೂಡ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಲ್ಲಿ ನಿರತವಾಗಿರುವ ಸಂದರ್ಭದಲ್ಲಿ ಸಿರಿಯಾ ಕೂಡ ಆಂತರಿಕ ಸಂಘರ್ಷಕ್ಕೆ ತುತ್ತಾದ್ರೆ ಮಧ್ಯಪ್ರಾಚ್ಯದಲ್ಲಿ ಇದು ಅತಂತ್ರ ಸ್ಥಿತಿಯ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಇದು ಗೆಳೆಯರೆ ಸಿರಿಯಾದಲ್ಲಿ ಹೆಚ್ಚಾಗ್ತಾ ಇರೋ ಭಯೋತ್ಪಾದನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.